ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಮಾತೆಯ ದಿವ್ಯ ಸಂದೇಶ ದಿನಾಂಕ 7 ಮಾರ್ಚ್ 2025. बेहद के बेहद की परम 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 महाशांति है, महाशांति है, महाशांति है. ಇಂದು ಪರಂ ಶಾಂತಿ ಈ ಸಂಕಲ್ಪದ ಅರ್ಥವೇನು ಇದನ್ನು ತಿಳಿಯೋಣ. ಈ ಪರಂ ಶಾಂತಿಯ ಅರ್ಥದ ಆಳವನ್ನು ತಿಳಿದುಕೊಳ್ಳೋಣ. ಇದು ಬೇಹದ್ನ ತಂದೆ ನೀಡಿರುವಂತಹ ಮಂತ್ರ. ಹೇಗೆ ಸಾಗರವು ಶಾಂತವಾಗಿರುತ್ತದೆ ಅಂದರೆ ಆಳಕ್ಕೆ ಹೋದಷ್ಟು ಅದು ಬಹಳ ಶಾಂತವಾಗಿರುತ್ತದೆ. ಸಾಗರದ ಆಳಕ್ಕೆ ಹೋದಂತೆಲ್ಲ ಅದು ಮಹಾ ಶಾಂತವಾಗಿರುತ್ತದೆ. ಹಾಗೆ ಈ ಮಹಾಮಂತ್ರದ ಅರ್ಥ ಆಳಕ್ಕೆ ಹೋಗಿ ತಿಳಿದುಕೊಂಡಷ್ಟು ಮಹಾಶಾಂತಿಯ ಅರ್ಥ ನೀಡುತ್ತದೆ. ಶಾಂತಿ ಅಂತೂ ಈ ಜಗತ್ತನ್ನು ಬಿಟ್ಟು ಮೇಲಕ್ಕೆ ಹೋಗುವಾಗ ಮಾತ್ರ ಶಾಂತಿ ಸಿಗುತ್ತದೆ. ಬೇಹದ್ನ ಕಲಾವನ್ನು ದಾಟಿ ಮೇಲಕ್ಕೆ ಹೋದಷ್ಟು ಇನ್ನಷ್ಟು ಪರಂ ಶಾಂತಿಯ ಅನುಭವವಾಗುತ್ತದೆ, ಸಿಗುತ್ತದೆ. ನಾವು ಈ ಬೇಹದ್ನ ಕಲಾಗಳನ್ನು ದಾಟಿ ಹೋದಷ್ಟೆಲ್ಲ, ಮೇಲಕ್ಕೆ ಹೋದಷ್ಟೆಲ್ಲ ಮಹಾಶಾಂತಿಯು ಹೆಚ್ಚಾಗುತ್ತಾ ಹೋಗುತ್ತದೆ. ಮೇಲೆ ಹೋದಷ್ಟು ಪರಂ ಶಾಂತಿಯ ಅನುಭವ ಹೆಚ್ಚಾಗುತ್ತಲೇ ಹೋಗುತ್ತದೆ. ಬೇಹದ್ನ ಪರಂಧಾಮದ ವಾಯುಮಂಡಲ ಇದರ ವರ್ಣನೆ ಮಾಡಲು ಸಾಧ್ಯವಿಲ್ಲ. ಆ ವಾಯುಮಂಡಲವು ಚುಂಬಕೀಯ ಶಕ್ತಿಯಿಂದ ತುಂಬಿಕೊಂಡಿದೆ. ಆ ಚುಂಬಕೀಯ ಶಕ್ತಿಯಲ್ಲಿ ಪರಂ ಶಾಂತಿಯು ತುಂಬಿದೆ. ಆದ್ದರಿಂದಲೇ ನಾವು ಯಾವಾಗಲೂ ಬೇಹದ್ನ ದಾದಾಜಿಯನ್ನು ಬೇಹದ್ನ ಪರಂಧಾಮದಲ್ಲಿ ನೆನಪಿಸಿಕೊಂಡು ಅವರ ಮುಂದೆ ಆತ್ಮಸ್ವರೂಪದಲ್ಲಿ ಕುಳಿತಿದ್ದೇವೆ ಎಂದು ನಾವು ಅನುಭವಕ್ಕೆ ತಂದುಕೊಳ್ಳಬೇಕು. ಯಾವಾಗ ನಾವು ಆತ್ಮಸ್ವರೂಪದಲ್ಲಿ ಕುಳಿತಿರುತ್ತೇವೋ ಆಗ ಆಟೋಮ್ಯಾಟಿಕಲಿ ನಮ್ಮ ಆತ್ಮದಿಂದ ಬೇಹದ್ನ ರೇಸ್ಗಳು ಹೊರಹೊಮ್ಮುತ್ತವೆ. ಬೇಹದ್ನ ಪರಂ ಶಾಂತಿಯ ರೇಸ್ ಹೊರಹೊಮ್ಮಿ ಅದು ಪರಂಧಾಮದ ವಾಯುಮಂಡಲದಲ್ಲಿ ಪರಂ ಶಾಂತಿಯ ರೇಸ್ ಆಗಿ ಹರಡುತ್ತದೆ. ಅದು ಶಾಂತಿಯ ಕಿರಣಗಳಾಗಿರುತ್ತವೆ. ಪರಂಧಾಮದಲ್ಲಿ ನಾವು 2 ಸೆಕೆಂಡ್, 5 ಸೆಕೆಂಡ್, 1 ಸೆಕೆಂಡ್ ಕೂಡ ಆತ್ಮಸ್ವರೂಪದಲ್ಲಿ ಕುಳಿತುಕೊಂಡಾಗ ಆ ಪರಂ ಶಾಂತಿಯ ರೇಸ್ಗಳು ಮಲ್ಟಿಪ್ಲೈ ಆಗಿ ಎಲ್ಲೆಡೆ ಹರಡುತ್ತದೆ. ಬೇಹದ್ನ ಆತ್ಮರು ತಮ್ಮ ಧೈರ್ಯದಿಂದ ಬೇರೆಯವರಿಗೂ ಧೈರ್ಯ ನೀಡುತ್ತಾರೆ. ನಮ್ಮ ಸಮೀಪತೆಯಿಂದ ಬೇರೆ ಆತ್ಮರನ್ನು ಸಮೀಪಕ್ಕೆ ತರುತ್ತಾರೆ. ಯಾರ ಸಮೀಪಕ್ಕೆ? ದಾದಾಜಿಯ ಸಮೀಪಕ್ಕೆ ತರುತ್ತಾರೆ. ಇಂತಹ ವಿಶೇಷ ಸೇವಾಧಾರಿ, ವಿಶ್ವ ಸೇವಾಧಾರಿ ಬೇಹದ್ನ ಮಕ್ಕಳು, ವಿಶ್ವ ಕಲ್ಯಾಣಕಾರಿ ಮಕ್ಕಳಿಗೆ ವಿಶ್ವ ಸೇವಾಧಾರಿ ಬ್ರಹ್ಮ ಮಾಜಿ ಮಾಡುವ ನಮಸ್ಕಾರಗಳು. ಮುಂದೆ ಬ್ರಹ್ಮ ಮಾಜಿಯವರು ಹೀಗೆ ಹೇಳುತ್ತಿದ್ದಾರೆ: ನಿಮ್ಮ ಸ್ವಯಂ ಶಕ್ತಿಯಿಂದ, ನಿಮ್ಮ ಸ್ವಯಂ ಸದ್ಗುಣಗಳಿಂದ ನಿರ್ಬಲರಾಗಿರುವಂತಹ ಆತ್ಮರನ್ನು ತಂದೆಯ ಸಮೀಪಕ್ಕೆ ತರಬೇಕಾಗಿದೆ. ಅವರನ್ನು ಸಾಕಾರದಲ್ಲಿರುವ ತಂದೆಯ ಸಮೀಪವಂತೂ ತರಲು ಸಾಧ್ಯವಿಲ್ಲ. ಆದರೆ ಅವರು ಬೇಹದ್ನ ತಂದೆಯ ಬಗ್ಗೆ ತಿಳಿದುಕೊಂಡರೂ ಸಾಕು, ಸಮೀಪದಲ್ಲೇ ಇರುತ್ತಾರೆ. ಅದೇ ತಂದೆಯ ಸಮೀಪಕ್ಕೆ ಬರುವಂತಹದ್ದು. ಈ ವರ್ತಮಾನ ಸಮಯದಲ್ಲಿ ಆಧ್ಯಾತ್ಮಿಕ ಶಕ್ತಿಯು ಬಹಳಷ್ಟು ಕೆಲಸಗಳನ್ನು ಮಾಡಬಹುದು. ಯಾವಾಗ ದುಃಖವು ಹೆಚ್ಚಾಗುತ್ತದೋ ಆಗ ಆತ್ಮರು ಭಗವಂತನನ್ನು ನೆನಪಿಸಿಕೊಳ್ಳುತ್ತಾರೆ. ಈಗ ದುಃಖ ಹೆಚ್ಚಾಗುತ್ತಿದೆ, ಜಗತ್ತಿನೆಲ್ಲೆಡೆ ದುಃಖ ಹೆಚ್ಚಾಗುತ್ತಿದೆ. ಅದಕ್ಕೆ ಎಲ್ಲರೂ ಭಗವಂತನನ್ನು ನೆನಪಿಸಿಕೊಳ್ಳುತ್ತಿದ್ದಾರೆ. ಆದ್ದರಿಂದ ನಿರ್ಬಲರಾಗಿರುವಂತಹ ಆತ್ಮರನ್ನು ತಂದೆಯ ಸಮೀಪಕ್ಕೆ ತರಬೇಕಾಗಿದೆ. ಇಂತಹ ಒಂದು
ಶುಭ ಇಚ್ಛೆಯು ಈ ವರ್ತಮಾನ ಸಮಯದಲ್ಲಿ ಹೆಚ್ಚಾಗುತ್ತಿದೆ. ಈ ನಿರ್ಬಲ ಆತ್ಮರಿಗೆ ಅಧ್ಯಾತ್ಮದ ಮಾರ್ಗದಲ್ಲಿ ನಡೆಯಲು ಧೈರ್ಯವಿಲ್ಲ. ಇವರಿಗೆ ನೀವುಗಳು ಧೈರ್ಯ ನೀಡಬೇಕಾಗಿದೆ. ಈ ಮಾರ್ಗದಲ್ಲಿ ನಡೆಯಲು ನೀವು ಸಹಾಯ ಮಾಡಬೇಕಾಗಿದೆ. ಮೊದಲು ನಿಮ್ಮನ್ನು ನೀವು ಧೈರ್ಯಶಾಲಿಗಳನ್ನಾಗಿ ಮಾಡಿಕೊಳ್ಳಿ. ನಿಮಗೆ ನೀಡಿರುವಂತಹ ವರದಾನಗಳನ್ನು ನೆನಪಿಸಿಕೊಂಡು ಧೈರ್ಯವನ್ನು ತುಂಬಿಕೊಳ್ಳಿ. ನೀವು ಶಕ್ತಿಶಾಲಿ ಬೇಹದ್ನ ಆತ್ಮರಾಗಬಲ್ಲಿರಿ ಎಂಬ ಧೈರ್ಯವನ್ನು ಅವರಲ್ಲಿ ತುಂಬಿರಿ. ಆಗ ಅವರು ನಿಮ್ಮ ಸಹಯೋಗದಲ್ಲಿ ಬರುತ್ತಾರೆ. ಅವರೂ ವಾರಸುದಾರರಾಗುತ್ತಾರೆ. ಈಗ ಕುಂಟನಿಗೂ ನಡೆಯುವಂತಹ ಅವಕಾಶ ಸಿಗಲಿದೆ. ಈ ಆತ್ಮರಲ್ಲಿ ಯಾರು ಬೇಕಾದರೂ ಲಾಸ್ಟ್ ಸೋ ಫಾಸ್ಟ್ ಆತ್ಮರಾಗಬಹುದು. ಅಂದರೆ ಕೊನೆಯಲ್ಲಿ ಬಂದರೂ ಅವರು ಬಹಳ ಫಾಸ್ಟಾಗಿ ಎಲ್ಲ ತಿಳಿದುಕೊಂಡು ಬೇಹದ್ನ ಆತ್ಮರಾಗುತ್ತಾರೆ. ದುಃಖ ಹೆಚ್ಚಾದಾಗ ಅವರು ಲಾಸ್ಟ್ ಆಗಿದ್ದರೂ ಫಾಸ್ಟಾಗಿ ಬಂದು ಸೇರುತ್ತಾರೆ. ಮಹಾಯಜ್ಞದಲ್ಲಿ ಆಹುತಿ ಕೊಟ್ಟಾಗ ಹೇಗೆ ಅಗ್ನಿಯು ಹೊರಹೊಮ್ಮುತ್ತದೋ ಹಾಗೆ ಈ ಯೋಗ ಅಗ್ನಿಯಲ್ಲಿ ಮಹಾಶಕ್ತಿ, ಮಹಾಪವರ್, ಎನರ್ಜಿ ಇವು ಅಗ್ನಿಯಂತೆ ಹೊರಹೊಮ್ಮುತ್ತದೆ. ಇದು ಒಂದು ಮಹಾಶಾಂತಿಯ ದೊಡ್ಡ ಯಜ್ಞವಾಗಿದೆ. ಈ ಯಜ್ಞಕುಂಡದಿಂದ ಪಾರಸದ ಶಕ್ತಿಯು ಹೊರಹೊಮ್ಮುತ್ತದೆ. ಹೇಗೆ ಬಾಪೂಜಿಯವರು ಜ್ಞಾನವನ್ನು ಇಳಿಸಿ ಅದರ ಚಿತ್ರಗಳನ್ನು ಬರೆಸಿ ಎಲ್ಲರಿಗೂ ಹೇಳಿಕೊಟ್ಟರು, ಹಂಚಿದರು, ಹಾಗೆ ಈ ಮಹಾಯಜ್ಞದ ವಿಷಯವನ್ನು ಎಲ್ಲರಿಗೂ ತಿಳಿಸಬೇಕಾಗಿದೆ. ಚಿತ್ರಗಳನ್ನು, ಭಾಷಣಗಳನ್ನು ಎಲ್ಲವನ್ನು ಸಿದ್ಧ ಮಾಡಿಕೊಳ್ಳಿ ಎಂದು ಮಾಜಿಯವರು ಹೇಳುತ್ತಿದ್ದಾರೆ. ಶಾಂತಿಯ ಭಾಷಣ, ಸೈಲೆನ್ಸ್ನ ಶಕ್ತಿಯ ಭಾಷಣ. ಕರ್ಮಾತೀತ ಸ್ಟೇಜ್ನ ಮೇಲೆ ನಮ್ಮ ಪಾರ್ಟನ್ನು ನಿಭಾಯಿಸಬೇಕಾಗಿದೆ. ಎಲ್ಲರೂ ಫರಿಷ್ಠಾ ರೂಪ ಅಂದರೆ ದೇವತೆಗಳ ರೂಪವನ್ನು ಧರಿಸಿಕೊಂಡು ನಮ್ಮ ಈ ವಿಶಾಲ ಕಾರ್ಯವನ್ನು ಪ್ರಾಕ್ಟಿಕಲ್ ರೂಪದಲ್ಲಿ ತರಬೇಕಾಗಿದೆ. ಈಗ ನಮ್ಮ ಸೇವೆಯು ವಿಶಾಲವಾಗಬೇಕಾಗಿದೆ. ವರದಾನಿ ರೂಪದ ಸೇವೆ. ಎಲ್ಲ ಬ್ರಾಹ್ಮಣ ಆತ್ಮರಿಗೆ बेहद के बेहद की परम 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 महाशांति है, महाशांति है, महाशांति है।